ಹಲೋ ಎಲ್ರಿಗೂ ನಮಸ್ಕಾರ. ನಾನು ಅನ್ವಿತಾ. ನಾವಿವತ್ತು ಬೆಳ್ಳುಟ್ಟಿ ಸೊಪ್ಪಿಂದ ಮನೆಯಲ್ಲೇ ಹೇಗೆ ನ್ಯಾಚುರಲ್ ಆಗಿ ಕಂಡೀಷ್ನರ್ ಮಾಡೋದು ಅಂತ ನೋಡುವ. ಇದು ಕೂದಲಿಗೆ ಹೊಳಪು ಕೊಡುವುದು ಮಾತ್ರವಲ್ಲದೆ ಕಣ್ಣಿಗೆ ಕೂಡ ತುಂಬ ಹಿತವಾದ ಅನುಭವ ಕೊಡ್ತದೆ. ಇದುವೇ ಬೆಳ್ಳುಟ್ಟಿ ಸೊಪ್ಪಂದರೆ. ಇದರ ವಿಶೇಷತೆ ಏನಂದರೆ ಇದರಲ್ಲಿ ಬಿಳಿ ಬಣ್ಣದ ಎಲೆ ಕೂಡ ನೋಡಲಿಕ್ಕೆ ಸಿಗ್ತದೆ ಮತ್ತು ಗಾಢ ಕೇಸರಿ ಬಣ್ಣದ ಹೂ ಕೂಡ ಇರ್ತದೆ. ಇಷ್ಟು ಎಲೆ ತಗೊಂಡೆ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಆ ಎಲೆಗಳನ್ನು ಚೆನ್ನಾಗಿ ಬೇಯಿಸಿಕೊಳ್ಬೇಕು. ಕಡಿಮೆ ಅಂದರೂ 15 ನಿಮಿಷ ನೀರಿನ ಜೊತೆ ಕುದಿಸಬೇಕು. ಈಗ ನೋಡಿ ಎಲೆ ಹಾಕಿಕೊಳ್ತಾ ಇದ್ದೇನೆ. ಮಳೆಗಾಲದಲ್ಲಿ ಗಿಡ ಹಳ್ಳಿಯಲ್ಲಿ ಬೆಳೀತದೆ, ಆದರೆ ಬೇಸಿಗೆ ಕಾಲದಲ್ಲಿ ಸಿಗುವುದು ಸ್ವಲ್ಪ ಕಷ್ಟ. ಈಗಿನ ಕಾಲದಲ್ಲಿ ನಾವು ಮೊಬೈಲ್ ಲ್ಯಾಪ್ಟಾಪ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಯಾವಾಗಲಾದರೂ ಒಮ್ಮೊಮ್ಮೆ ಇದನ್ನು ತಲೆಗೆ ಹಾಕಿ ಸ್ನಾನ ಮಾಡೋದ್ರಿಂದ ಕಣ್ಣಿಗೆ ಸಹ ಒಳ್ಳೆಯದು, ಕೂದಲಿಗೆ ಸಹ ಒಳ್ಳೆಯದು. 15 ನಿಮಿಷ ಕುದಿಸಿದ ಮೇಲೆ ಇನ್ನೊಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪ ಆರಲಿಕ್ಕೆ ಬಿಟ್ಟು ಕೈಯಿಂದ ಆದಷ್ಟು ಹಿಚುಕಿಕೊಳ್ಬೇಕು. ಇದು ನೋಡಿ ಸೊಪ್ಪು ಚೆನ್ನಾಗಿ ಬೆಂದಿದೆ. ನೀರು ಸ್ವಲ್ಪ ಕಲರ್ ಚೇಂಜ್ ಆಗಿ ಕೆಂಪು ಕಲರ್ಗೆ ಬಂದಿದೆ. ನೀವು ರೆಗ್ಯುಲರ್ ಶಾಂಪು ಹಾಕಿ ಸ್ನಾನ ಮಾಡಿದ ಮೇಲೆ ಕೊನೆಗೆ ಇದರಲ್ಲಿ ಕೂದಲು ತೊಳಿಬೋದು, ಅಥವಾ ಇದನ್ನೇ ಹಚ್ಚಿ ಕೂಡ ಸ್ನಾನ ಮಾಡ್ಬೋದು. ಆದರೆ ಎಣ್ಣೆ ಹಚ್ಚಿದರೆ ಇದರಲ್ಲಿ ಎಣ್ಣೆ ಹೋಗೋದಿಲ್ಲ. ಆಯಿಲ್ ಹಾಕಿಕೊಳ್ಳಿಲ್ಲ ಅಂದರೆ ಬೇರೆ ಶಾಂಪಿನ ಅಗತ್ಯ ಇರೋದಿಲ್ಲ, ಬರೀ ಇದರಲ್ಲಿ ಸ್ನಾನ ಮಾಡಿಕೊಳ್ಬೋದು. ನೋಡಿ, ಇದರಲ್ಲಿ ಹಿಚುಕುವಾಗ ಲೋಳೆ ಥರ ಬರ್ತದೆ, ಅದು ಚೆನ್ನಾಗಿ ಎಕ್ಸ್ಟ್ರಾಕ್ಟ್ ಆಗಬೇಕು. ಲೋಳೆ ಥರ ಇರೋದು ಆ ಲೋಳೆ ನಮ್ಮ ಕೂದಲಿಗೆ ಸ್ಟ್ರೆಂಗ್ತ್ ಕೊಡೋದು. ಈಗ ನಮ್ಮ ಶ್ಯಾಂಪು ವಿತ್ ಕಂಡೀಷ್ನರ್ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಎಲ್ಲರಿಗೂ ಶುಭವಾಗಲಿ.